ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ವೆನಿಜುವೆಲಾ ಈ ಹೆಸರನ್ನು ಆಗಾಗ ನೀವು ಕೇಳ್ತಾ ಇರ್ತೀರಿ. ಉಚಿತವಾಗಿ ಎಲ್ಲವನ್ನು ಜನರಿಗೆ ನೀಡಿದರೆ ಏನಾಗುತ್ತೆ ಅಂದರೆ ಆ ದೇಶ ವೆನಿಜುವೆಲಾ ಆಗುತ್ತೆ ಅಂತಾರೆ ಆರ್ಥಿಕ ತಜ್ಞರು. ಲೋಕಸಭಾ ಚುನಾವಣಾ ಸಮಯದಲ್ಲಿ ಹಲವು ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳು ಉಚಿತ ಭರವಸೆಗಳನ್ನು ಘೋಷಣೆ ಮಾಡಿದಾಗ ಭಾರತವು ವೆನಿಜುವೆಲಾ ಆಗುತ್ತಾ ಎಂಬ ಆತಂಕವನ್ನು ಹಲವು ಮಂದಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ನೀವು ಕೇಳ್ಬೋದು, ಹೌದು, ವೆನಿಜುವೆಲಾದಲ್ಲಿ ಏನಾಯಿತು, ಯಾಕೆ ಎಲ್ಲರೂ ಆ ದೇಶದ ಉದಾಹರಣೆ ನೀಡ್ತಾರೆ, ಅಷ್ಟೊಂದು ಆರ್ಥಿಕತೆ ಕುಸಿದಿತ್ತ ಅಂತ ಪ್ರಶ್ನೆ ಮಾಡ್ಬೋದು. ಹೀಗಾಗಿ ಇಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತ ದೇಶವಾಗಿದ್ದ ವೆನಿಜುವೆಲಾ ಆರ್ಥಿಕತೆ ಹಳ್ಳ ಹಿಡಿದಿದ್ದು ಹೇಗೆ, ಅಲ್ಲಿನ ಸರ್ಕಾರ ಜನರಿಗೆ ಉಚಿತವಾಗಿ ಏನೇನು ನೀಡಿತ್ತು, ಆ ಯೋಜನೆಯ ಪರಿಣಾಮ ಏನಾಯಿತು ಇತ್ಯಾದಿ ವಿಚಾರಗಳನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ. ಆರ್ಥಿಕತೆ ಯಾಕೆ ಕುಸಿಯಿತು ಅಂತ ತಿಳ್ಕೊಳ್ಳೋ ಮೊದಲು ವೆನಿಜುವೆಲಾ ಹೇಗಿತ್ತು ಅಂತ ಮೊದಲು ತಿಳ್ಕೊಳ್ಳೋಣ. ಈಗ ಕಚ್ಚಾ ತೈಲ ಉತ್ಪಾದನೆ ಮಾಡೋ ದೇಶಗಳು ಯಾವುದು ಅಂದರೆ ಸೌದಿ ಅರೇಬಿಯಾ, ಅಮೇರಿಕಾ, ಇರಾನ್, ಇರಾಕ್, ಗಲ್ಫ್ ದೇಶಗಳು ಅಂತ ಎಲ್ಲರಿಗೂ ಗೊತ್ತಿದೆ. ಉಕ್ರೇನ್ ಯುದ್ಧದ ಬಳಿಕ ರಷ್ಯಾವು ದೊಡ್ಡ ಪ್ರಮಾಣದಲ್ಲಿ ತೈಲ ಉತ್ಪಾದನೆ ಮಾಡುವ ದೇಶ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ಈ ದೇಶಗಳು ಕಚ್ಚಾ ತೈಲದ ಬಾವಿಯನ್ನು ಕೊರೆದು ತೈಲ ಉತ್ಪಾದನೆ ಮಾಡುವ ಮೂಲಕ ವಿಶ್ವದ ದೊಡ್ಡ ತೈಲ ಉತ್ಪಾದನಾ ದೇಶಗಳಾಗಿ ಹೊರಹೊಮ್ಮಿದೆ. ಆದರೆ ಅತಿ ಹೆಚ್ಚು ಕಚ್ಚಾ ತೈಲ ನಿಕ್ಷೇಪ ಇರೋದು ಎಲ್ಲಿ ಅಂದರೆ ಅದು ಇರೋದು ವೆನಿಜುವೆಲಾದಲ್ಲಿ. ವೆನಿಜುವೆಲಾ ಮೊದಲ ಸ್ಥಾನದಲ್ಲಿದ್ದರೆ ಸೌದಿ ಅರೇಬಿಯಾ 2, ಕೆನಡಾ 3, ಇರಾನ್ ಮತ್ತು ಇರಾಕ್ ಕ್ರಮವಾಗಿ 3 ಮತ್ತು 4ನೇ ಸ್ಥಾನ ಪಡೆದಿದೆ. ಕಚ್ಚಾ ತೈಲ ಹೊಂದಿರುವ ಸೌದಿ ಅರೇಬಿಯಾ, ರಷ್ಯಾ, ಇನ್ನು LNG ಅಥವಾ ದ್ರವೀಕೃತ ನೈಸರ್ಗಿಕ ಅನಿಲ ಹೊಂದಿರುವ ಕತಾರ್ ಶ್ರೀಮಂತ ದೇಶಗಳಿವೆ. ಹೀಗಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ನಿಕ್ಷೇಪ ಹೊಂದಿರುವ ವೆನಿಜುವೆಲಾ ಶ್ರೀಮಂತ ದೇಶವಾಗಿರಬೇಕಾಗಿತ್ತು. ಆದರೆ ಅಲ್ಲಿನ ಸರ್ಕಾರದ ಕೆಟ್ಟ ಆರ್ಥಿಕ ನೀತಿಯಿಂದಾಗಿ ಆ ದೇಶ ಈಗ ದಿವಾಳಿಯಾಗಿದೆ. ದಕ್ಷಿಣ ಅಮೆರಿಕಾದ ವೆನಿಜುವೆಲಾ ದೇಶದ ಆರ್ಥಿಕತೆಯ ಬೆನ್ನೆಲುಬು ಯಾವುದು ಅಂದರೆ ಅದು ಕಚ್ಚಾ ತೈಲ. ಒಪೆಕ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಆರ್ಗನೈಸೇಷನ್ ಆಫ್ ದಿ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ 1960ರಲ್ಲಿ ಆರಂಭವಾಯಿತು. ಇರಾನ್, ಇರಾಕ್, ಕುವೈಟ್, ಸೌದಿ ಅರೇಬಿಯಾದ ಜೊತೆ ವೆನಿಜುವೆಲಾವು ಸೇರಿ ಒಪೆಕ್ ಸಂಘಟನೆಯನ್ನು ಸ್ಥಾಪಿಸಿತು. 1960-70ರ ಅವಧಿಯಲ್ಲಿ ವಿಶ್ವಾದ್ಯಂತ ಕೈಗಾರಿಕೆ ಆಟೋಮೊಬೈಲ್ ಉದ್ಯಮಗಳು ಆರಂಭವಾಯಿತು. ಪರಿಣಾಮ ಕಚ್ಚಾ ತೈಲಕ್ಕೂ ಭರ್ಜರಿ ಬೆಲೆ ಬಂತು. ವೆನಿಜುವೆಲಾದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲ ರಫ್ತು ಮಾಡಿ ಲಾಭವನ್ನು ಮಾಡಿಕೊಂಡಿತ್ತು. ಕಚ್ಚಾ ತೈಲದಿಂದ ಬಂದ ಹಣವನ್ನು ಶಿಕ್ಷಣ, ಆರೋಗ್ಯ, ಆಹಾರ ಸಬ್ಸಿಡಿಗೆ ವಿನಿಯೋಗಿಸಿತ್ತು. 1970ರಲ್ಲಿ ಇಸ್ರೇಲ್ ಅರಬ್ ದೇಶಗಳ ಮಧ್ಯೆ ಯುದ್ಧ ನಡೆಯಿತು. ಇಸ್ರೇಲಿಗೆ ಯುರೋಪ್, ಅಮೆರಿಕ ಬೆಂಬಲ ನೀಡಿದ್ದಕ್ಕೆ ಪ್ರತಿಯಾಗಿ ಒಪೆಕ್ ದೇಶಗಳು ಉದ್ದೇಶಪೂರ್ವಕವಾಗಿ ತೈಲ ಉತ್ಪಾದನೆಯನ್ನು ಕಡಿತ ಮಾಡಿದವು. ವಿಶ್ವಾದ್ಯಂತ ಎನರ್ಜಿ ಕ್ರೈಸಿಸ್ ಆರಂಭವಾಯಿತು. ಇದರಿಂದಾಗಿ ಬೇಡಿಕೆ ಸಹ ಹೆಚ್ಚಿದ ಪರಿಣಾಮ ವೆನಿಜುವೆಲಾ ಸೇರಿದಂತೆ ತೈಲ ಉತ್ಪಾದನೆ ಮಾಡುವ ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಮಾಡಿಕೊಂಡಿದ್ದವು. ಈ ವೇಳೆ ವೆನಿಜುವೆಲಾದಲ್ಲಿದ್ದ ದೇಶೀಯ ತೈಲ ಕಂಪನಿಗಳು ಭಾರೀ ಲಾಭ ಮಾಡಿದ್ದನ್ನು ಮನಗಂಡ ಸರ್ಕಾರ ಆ ತೈಲ ಕಂಪನಿಗಳನ್ನು ರಾಷ್ಟ್ರೀಕರಣಗೊಳಿಸಿ 1976ರಲ್ಲಿ ಪೆಟ್ರೋಲ್ ಆಫ್ ವೆನಿಜುವೆಲಾ ಹೆಸರಿನ ಕಂಪನಿಯನ್ನು ಆರಂಭಿಸಿತು. ನಂತರ ಲಾಭ ಬರುತ್ತಿದ್ದ ಕಬ್ಬಿಣ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸಿತು. ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ರಚಿಸಲಾಯಿತು. ಕೇಂದ್ರ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಿತು. ಅಷ್ಟೇ ಅಲ್ಲದೆ ಕನಿಷ್ಠ ವೇತನ ನೀಡಬೇಕೆಂಬ ನಿಯಮವನ್ನು ಸರ್ಕಾರ ಜಾರಿ ಮಾಡಿತು. ಲಾಭ ಬರುತ್ತಿದ್ದ ಕಂಪನಿಗಳನ್ನು ರಾಷ್ಟ್ರೀಕರಣ ಮಾಡಿದ ಕಾರಣ ಉತ್ಪಾದನೆ ಕಡಿಮೆಯಾಗಿ ವೆನಿಜುವೆಲಾ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುತ್ತೆ, ಬಡತನ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ 1999ರ ಚುನಾವಣೆಯಲ್ಲಿ ಮಾಜಿ ಸೇನಾಧಿಕಾರಿ ಚಾವೇಜ್ ಅವರು ಬಡವರ ಪರ ಭರವಸೆಯನ್ನು ನೀಡಿ ಚುನಾವಣೆಯನ್ನು ಗೆಲ್ತಾರೆ. ಚಾವೇಜ್ ಅಧಿಕಾರಕ್ಕೆ ಬಂದ ಕೂಡಲೇ ಸಂವಿಧಾನವನ್ನು ಬದಲಾಯಿಸಿ ಹೊಸ ಸಮಾಜವಾದಿ ಸಂವಿಧಾನವನ್ನು ರಚಿಸ್ತಾರೆ. ಎಲ್ಲರಿಗೂ ಉದ್ಯೋಗ, ಆರೋಗ್ಯ, ವಸತಿಯನ್ನು ಸರ್ಕಾರವೇ ನೀಡಬೇಕು, ಇದು ಮೂಲಭೂತ ಹಕ್ಕು ಎಂದು ಘೋಷಿಸ್ತಾರೆ. ಇವರ ಸರ್ಕಾರ ಬೊಲಿವಿಯರನ್ ಮಿಷನ್ ಹೆಸರಲ್ಲಿ ಹಲವು ಜನಪ್ರಿಯ ಯೋಜನೆಗಳನ್ನು ಘೋಷಿಸುತ್ತೆ. ಪ್ರಮುಖ ಘೋಷಣೆಗಳು ಏನೆಂದರೆ ಮಕ್ಕಳಿಗೆಲ್ಲ ಉಚಿತ ಶಿಕ್ಷಣ ನೀಡುವುದಾಗಿ ಹೇಳಿತ್ತು. ಉಚಿತ ಶಿಕ್ಷಣ ಎಲ್ಲಿಯವರೆಗೆ ಅಂದರೆ
ಉನ್ನತ ಶಿಕ್ಷಣ ಪಡೆಯುವವರೆಗೂ ಫ್ರೀ, ಔಷಧಿ ಚಿಕಿತ್ಸೆ ಫ್ರೀ, ಬಡವರಿಗೆ ಮನೆಗಳನ್ನು ಉಚಿತವಾಗಿ ನೀಡುವುದಾಗಿ ಹೇಳಿತು. ಉನ್ನತ ಶಿಕ್ಷಣ ಓದುವವರಿಗೆ ಉಚಿತ ಸ್ಕಾಲರ್ಶಿಪ್ ನೀಡುವುದಾಗಿ ಘೋಷಿಸಿತು. ಅಷ್ಟೇ ಅಲ್ಲದೆ ಉದ್ಯೋಗ ಸಿಗದೇ ಇದ್ದರೆ ಯುವ ಜನತೆಗೆ ಸ್ಟೈಫಂಡ್ ನೀಡುವುದಾಗಿ ಹೇಳಿತು. ನಿಜವಾಗಿಯೂ ಈ ಯೋಜನೆಗಳೆಲ್ಲವೂ ಜನಪರವಾಗಿದೆ. ಎಲ್ಲ ಸರ್ಕಾರಗಳು ಇದನ್ನು ಮಾಡಲೇಬೇಕು. ಆದರೆ ಈ ಯೋಜನೆ ಜಾರಿಗೆ ಮುಖ್ಯವಾಗಿ ಹಣ ಬೇಕು. ಈ ಯೋಜನೆಗೆ ಹಣ ಹೊಂದಿಸಲು ಚಾವೇಜ್ ಸರ್ಕಾರ ಲಾಭದಲ್ಲಿದ್ದ ಮತ್ತಷ್ಟು ದೇಶದ ಕಂಪನಿಗಳನ್ನು ರಾಷ್ಟ್ರೀಕರಣಗೊಳಿಸ್ತಾರೆ. ವೆನಿಜುವೆಲಾದಲ್ಲಿ ಕೃಷಿ ಉತ್ಪಾದನೆ ಮೊದಲೇ ಕಡಿಮೆ ಇತ್ತು. ಆಹಾರ ಸಾಮಗ್ರಿಗಳನ್ನು ಆಮದು ಮಾಡಲಾಗ್ತಾ ಇತ್ತು. ತೈಲ ರಫ್ತು ವೆನಿಜುವೆಲಾದ ಮುಖ್ಯ ಆದಾಯವಾಗಿತ್ತು. 2002ರಲ್ಲಿ ಕಚ್ಚಾ ತೈಲ ಬೆಲೆ ಕುಸಿದ ಪರಿಣಾಮ ವಸ್ತುಗಳ ಬೆಲೆಗಳು ಏರಿಕೆಯಾಗಿ ಹಣದುಬ್ಬರ ಹೆಚ್ಚಾಯಿತು. ದಿಢೀರ್ ದರ ಏರಿಕೆ ನಿಯಂತ್ರಿಸಲು ಸರ್ಕಾರ 400 ಅಗತ್ಯ ಆಹಾರ ವಸ್ತುಗಳ ಮೇಲೆ ದರವನ್ನು ನಿಗದಿ ಮಾಡಿತು. ದರ ನಿಗದಿ ಮಾಡಿದ್ದು ಮತ್ತೊಂದು ಸಮಸ್ಯೆಗೆ ಕಾರಣವಾಯಿತು. ಆಹಾರ ವಸ್ತುಗಳ ಬೆಲೆ ನಿಯಂತ್ರಿಸಿದ ಪರಿಣಾಮ ಕೃಷಿ ಮಾಡುತ್ತಿದ್ದಂಥ ಖಾಸಗಿ ಕಂಪನಿಗಳಿಗೆ ನಷ್ಟವಾಯಿತು. ಈ ಕಾರಣಕ್ಕೆ ಬೇರೆ ದೇಶಗಳಿಗೆ ಅಕ್ರಮವಾಗಿ ಆಹಾರ ವಸ್ತುಗಳನ್ನು ರಫ್ತು ಮಾಡತೊಡಗಿದವು. ಈ ವಿಚಾರ ಗೊತ್ತಾಗಿ ಸರ್ಕಾರ ಮಿಲಿಟರಿ ಬಳಸಿ ಗೋದಾಮುಗಳ ಮೇಲೆ ರೇಡ್ ಮಾಡಿತು. ಈ ಅಕ್ರಮಗಳಿಗೆ ಕಡಿವಾಣ ಹಾಕಲು ಕೃಷಿ ಜಾಗಗಳನ್ನು ಖಾಸಗಿಯವರದ್ದು ಅಲ್ಲ, ಎಲ್ಲವೂ ಸರ್ಕಾರದ ಆಸ್ತಿಗಳು, ಸರ್ಕಾರದ ಆಸ್ತಿ ಎಲ್ಲರಿಗೂ ಸೇರಬೇಕು ಎಂದು ಹೇಳಿ ಸರ್ಕಾರ ಆ ಜಾಗಗಳನ್ನು ವಶಪಡಿಸಿಕೊಂಡಿತು. ಪ್ರತಿಯೊಬ್ಬರಿಗೂ ಉದ್ಯೋಗ ನೀಡುವುದು ವೆನಿಜುವೆಲಾ ಸರ್ಕಾರದ ಮೂಲಭೂತ ಹಕ್ಕು. ಆದ ಕಾರಣ ಉನ್ನತ ಶಿಕ್ಷಣ ಪಡೆದವರಿಗೆ ಉದ್ಯೋಗ ನೀಡಬೇಕಾಗಿತ್ತು. ಖಾಸಗಿ ಕಂಪನಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಗಳನ್ನು ತೆಗೆದುಕೊಳ್ಳದ ಕಾರಣ ಮತ್ತಷ್ಟು ಉದ್ಯಮಗಳನ್ನು ರಾಷ್ಟ್ರೀಕರಣ ಮಾಡಲು ಚಾವೇಜ್ ಸರ್ಕಾರ ಮುಂದಾಗುತ್ತೆ. ಸಿಮೆಂಟ್, ಟೆಲಿಫೋನ್, ಎಲೆಕ್ಟ್ರಿಸಿಟಿ, ಸ್ಟೀಲ್ ಅಷ್ಟೇ ಅಲ್ಲದೆ ವಿದೇಶಿ ಕಂಪನಿಗಳು ಸ್ಥಾಪಿಸಿದ ಆಹಾರ ಘಟಕಗಳನ್ನು ರಾಷ್ಟ್ರೀಕರಣ ಮಾಡಲಾಗುತ್ತೆ. 2008ರಲ್ಲಿ 1 ಬ್ಯಾರೆಲ್ ಕಚ್ಚಾ ತೈಲದ ದರ $148 ತಲುಪಿದ್ದನ್ನು ನೋಡಿ ಚಾವೇಜ್ ಮುಂದೆ 1 ಬ್ಯಾರೆಲ್ ಕಚ್ಚಾ ತೈಲದ ದರ $300ಗೆ ತಲುಪಬಹುದು ಎಂದು ಅಂದಾಜಿಸಿ ಬಡವರಿಗೆ ಮತ್ತಷ್ಟು ಜನಪ್ರಿಯ ಯೋಜನೆಗಳನ್ನು ಘೋಷಿಸ್ತಾರೆ. ಅಷ್ಟೇ ಅಲ್ಲದೆ ತನ್ನ ಆಪ್ತ ದೇಶಗಳಿಗೆ ಸಬ್ಸಿಡಿ ದರದಲ್ಲಿ ಕಚ್ಚಾ ತೈಲವನ್ನು ನೀಡ್ತಾರೆ. ಯಾವಾಗ ಒಂದೇ ವರ್ಷದಲ್ಲಿ ಬ್ಯಾರೆಲ್ ಕಚ್ಚಾ ತೈಲದ ದರ $60ಗೆ ಇಳಿಯಿತೋ ವೆನಿಜುವೆಲಾದ ಸರ್ಕಾರದ ಬುಡ ಅಲ್ಲಾಡತೊಡಗುತ್ತೆ. ರಾಷ್ಟ್ರೀಕರಣ ಮಾಡಿದ್ದರಿಂದ ಮೊದಲೇ ಕಂಪನಿಗಳ ಉತ್ಪಾದನೆ ಕಡಿಮೆಯಾಗಿತ್ತು. ಅದರಲ್ಲೂ ಚಾವೇಜ್ ಬಹುತೇಕ ಕಂಪನಿಗಳಲ್ಲಿ ತನ್ನ ಹಿಂಬಾಲಕರನ್ನೇ ಉದ್ಯೋಗಿಗಳನ್ನಾಗಿ ನೇಮಿಸಿದರು. ಅದರಲ್ಲೂ ವೆನಿಜುವೆಲಾ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ ಪೆಟ್ರೋಲ್ ಆಫ್ ವೆನಿಜುವೆಲಾದಲ್ಲಿದ್ದ ಸಾವಿರಾರು ಮಂದಿ ಅನುಭವ ಹೊಂದಿದ ನೌಕರರನ್ನು ತೆಗೆದುಹಾಕಿ ಚಾವೇಜ್ ತನ್ನ ಬೆಂಬಲಿಗರಿಗೆ ಉದ್ಯೋಗ ನೀಡಿದರು. ಈ ಪರಿಣಾಮ ತೈಲ ಉತ್ಪಾದನೆ ಕಡಿಮೆಯಾಯಿತು. ಹಣಕ್ಕೆ ಸಮಸ್ಯೆ ಆಗ್ತಾ ಇದ್ದಂತೆ ಯಾವುದೇ ಸರ್ಕಾರಗಳು ಮಾಡುವ ಮೊದಲ ಕೆಲಸ ಏನೆಂದರೆ ಎಲ್ಲಿ ಜಾಸ್ತಿ ಆದಾಯ ಬರುತ್ತೆ ಆ ಉದ್ಯಮದ ಮೇಲೆ ಜಾಸ್ತಿ ತೆರಿಗೆ ಹಾಕ್ತವೆ. ಅದನ್ನೇ ವೆನಿಜುವೆಲಾ ಸರ್ಕಾರ ಮಾಡಿತ್ತು. ಅಲ್ಲಿದ್ದ ವಿದೇಶದ ತೈಲ ಕಂಪನಿಗಳಿಗೆ ಭಾರೀ ಪ್ರಮಾಣದಲ್ಲಿ ತೆರಿಗೆಯನ್ನು ವಿಧಿಸಲಾಯಿತು. ಅಷ್ಟೇ ಅಲ್ಲದೆ ಕಂಪನಿಯ ಷೇರುಗಳ ಪೈಕಿ 52% ಪಾಲನ್ನು ಸರ್ಕಾರಕ್ಕೆ ಸಿಗಬೇಕೆಂದು ಕಾನೂನನ್ನು ಮಾಡಿತ್ತು. ಅತಿ ಹೆಚ್ಚು ಹಣವನ್ನು ಸರ್ಕಾರ ತನ್ನ ಜನಪ್ರಿಯ ಯೋಜನೆಗಳಿಗೆ ಬಳಸಿದ್ದ ಕಾರಣ ಇತರ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿಯಾಗಲಿಲ್ಲ. ಅಗತ್ಯಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಿಗಳನ್ನು ನೇಮಿಸಿದ್ರಿಂದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ನಷ್ಟವನ್ನು ಅನುಭವಿಸಿದ್ವು. ನಮ್ಮ ಕಂಪನಿಗಳನ್ನು ಸರ್ಕಾರ ಮುಂದೆ ರಾಷ್ಟ್ರೀಕರಣ ಮಾಡಬಹುದು ಎಂಬ ಭಯಕ್ಕೆ ಬಿದ್ದು ವಿದೇಶಿ ಕಂಪನಿಗಳು ವೆನಿಜುವೆಲಾವನ್ನು ತೊರೆದವು. ಪರಿಣಾಮ ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಿಗಳು ಕಂಪನಿಯಿಂದ ಹೊರಬಿದ್ದರು. ವಿದೇಶಿ ಹೂಡಿಕೆಯು ಕಡಿಮೆಯಾಯಿತು. ನಿರುದ್ಯೋಗ ಸಮಸ್ಯೆ ಹೆಚ್ಚಾಯಿತು. ಎಲ್ಲದರ ಪರಿಣಾಮ ವೆನಿಜುವೆಲಾದ ಆರ್ಥಿಕತೆ ಪಾತಾಳ ಹಿಡಿಯಲು ಆರಂಭವಾಯಿತು. ಅಧ್ಯಕ್ಷರಾಗಿದ್ದ ಚಾವೇಜ್ ಅನಾರೋಗ್ಯದಿಂದ 2013ರಲ್ಲಿ ನಿಧನರಾದ ಬಳಿಕ ನಿಕೋಲಾಸ್ ಮಡುರೋ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಮೊದಲೇ ಬೆಲೆ ಏರಿಕೆಯಿಂದ ಆರ್ಥಿಕತೆ ಹಾಳಾಗಿತ್ತು. ಬೆಲೆ ಏರಿಕೆ ತಪ್ಪಿಸಲು ಹೆಚ್ಚಿನ ಪ್ರಮಾಣದಲ್ಲಿ ನೋಟುಗಳನ್ನು ಮುದ್ರಿಸಲಾಗುತ್ತೆ. ಈ ಮಧ್ಯೆ ಕಳ್ಳ ನೋಟುಗಳ ಹಾವಳಿಯೂ ಹೆಚ್ಚಾಯಿತು. ಇದರಿಂದಾಗಿ ಸರ್ಕಾರಕ್ಕೆ ಮಾರುಕಟ್ಟೆಯ ಮೇಲೆ ನಿಯಂತ್ರಣ ಇರದಂತಾಯಿತು.
ಈ ಸಮಸ್ಯೆಯನ್ನು ಪರಿಹಾರ ಮಾಡಲು ವೆನಿಜುವೆಲಾ ಕರೆನ್ಸಿಯಾದ ಬೊಲಿವಾರನ್ನು ಅಪಮೌಲ್ಯ ಅಥವಾ ಡಿವ್ಯಾಲ್ಯೂಯೇಷನ್ ಮಾಡಿದರು. ಅಂದರೆ ಒಂದು ದೇಶದ ವಿನಿಮಯ ದರದೊಂದಿಗೆ ತನ್ನ ದೇಶದ ಕರೆನ್ಸಿ ಮೌಲ್ಯವನ್ನು ಕುಗ್ಗಿಸುವ ಪ್ರಕ್ರಿಯೆಗೆ ಡಿವ್ಯಾಲ್ಯೂಯೇಷನ್ ಅಂತಾರೆ. ಉದಾಹರಣೆಗೆ ಈಗ $1 $75 ನೀಡಿ ಖರೀದಿಸುತ್ತಿದ್ದೇವೆ ಅಂತ ಇಟ್ಕೊಳ್ಳೋಣ. ಮುಂದೆ ಅದೇ ಡಾಲರನ್ನು ಕೊಳ್ಳಲು $76 ಕೊಟ್ಟರೆ ಭಾರತದ ರೂಪಾಯಿ ಡಾಲರ್ ಎದುರು $1 ಅಪಮೌಲ್ಯ ಕಂಡಿತು ಎಂದರ್ಥ. ಈ ನಿರ್ಧಾರದ ಪರಿಣಾಮ ವಸ್ತುಗಳ ಬೆಲೆಗಳು ಭಾರಿ ಏರಿಕೆಯಾದವು. ಹಣದ ಮೌಲ್ಯ ಎಷ್ಟು ಕುಸಿದಿತ್ತು ಅಂದರೆ ತಮಗೆ ಬೇಕಾದ ಉತ್ಪನ್ನಗಳ ಖರೀದಿಗೆ ಜೇಬು ಪರ್ಸಿನ ಬದಲು ಚೀಲಗಳಲ್ಲಿ ನೋಟುಗಳನ್ನು ತುಂಬಿಕೊಂಡು ಜನರು ಓಡಾಡ್ತಾ ಇದ್ದರು. ಯುವಜನರು ಸಿಕ್ಕ ಅಂಗಡಿಗಳನ್ನು ಲೂಟಿ ಮಾಡಿದರು. ಹಣಕ್ಕಾಗಿ ಕೊಲೆಗಳು ನಡೆಯಿತು. ಅಪರಾಧ ಹೆಚ್ಚಾಯಿತು. ವ್ಯಾಪಾರಿಗಳು ನೋಟುಗಳನ್ನು ಕೈಯಲ್ಲಿ ಎಣಿಸದೆ ತೂಕ ಮಾಡ್ತಾಯಿದ್ರು. ಜನಸಾಮಾನ್ಯರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ವಸ್ತುಗಳನ್ನು ಖರೀದಿಸ್ತಾ ಇದ್ರು. 2016 ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಭಾರತೀಯ ಕರೆನ್ಸಿಯಲ್ಲಿ ಹೇಳೋದಾದರೆ 1 ಲೀಟರ್ ಹಾಲಿನ ಬೆಲೆ $13,000 ತಲುಪಿತ್ತು. ಒಂದು ಮೊಟ್ಟೆಯ ದರ $900 ಮುಟ್ಟಿತ್ತು. 1 kg ಹಿಟ್ಟಿನ ಬೆಲೆ $1,350 ಏರಿತು. ವೆನಿಜುವೆಲಾ ದೊಡ್ಡ ದೇಶವಲ್ಲ. 2022ರಲ್ಲಿ ಒಟ್ಟು ಜನಸಂಖ್ಯೆ 2.83 ಕೋಟಿ. ಜನಸಂಖ್ಯೆಗೆ ಹೋಲಿಕೆ ಮಾಡಿದರೆ ಕರ್ನಾಟಕವೇ ದೊಡ್ಡದು. ರಾಷ್ಟ್ರೀಕರಣ, ವಿಪರೀತ ಭ್ರಷ್ಟಾಚಾರ, ಜನಪ್ರಿಯ ಉಚಿತ ಕೊಡುಗೆಗಳು, ಸರ್ಕಾರಿ ದಾಖಲೆಗಳನ್ನು ಬಹಿರಂಗ ಮಾಡದ ಕಾರಣ ಈಗ ವೆನಿಜುವೆಲಾ ದಿವಾಳಿಯಾಗಿದೆ. ಈಗ ನಿಧಾನವಾಗಿ ಆ ದೇಶ ಚೇತರಿಕೆ ಕಾಣ್ತಾ ಇದೆ. ಉಚಿತ ಯೋಜನೆಗಳನ್ನು ನಿಲ್ಲಿಸಲಾಗಿದ್ದು ಭಾರೀ ಪ್ರಮಾಣದಲ್ಲಿ ತೆರಿಗೆಯನ್ನು ಏರಿಸಲಾಗಿದೆ. ಸುಮಾರು 1 ಕೋಟಿ ಜನರಿಗೆ ಈಗಲೂ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ. ದಿವಾಳಿಯಾದ ಪರಿಣಾಮ ಉದ್ಯೋಗ ಅರಸುತ್ತಾ ಸುಮಾರು 70 ಲಕ್ಷ ಮಂದಿ ದೇಶವನ್ನೇ ತೊರೆದಿದ್ದಾರೆ. 2018ರಲ್ಲಿ 63,374% ಇದ್ದ ಹಣದುಬ್ಬರ ಈಗ 190%ಗೆ ಇಳಿಕೆಯಾಗಿದೆ. ವೆನಿಜುವೆಲಾ ದೇಶದ ಕಥೆಯಿಂದ ನಾವು ಹಲವು ಪಾಠಗಳನ್ನು ತಿಳ್ಕೋಬಹುದು. ಲಾಭ ಬರುತ್ತಿದೆ ಎಂಬ ಕಾರಣಕ್ಕೆ ಖಾಸಗಿ ಸಂಸ್ಥೆಗಳನ್ನು ಎಲ್ಲವನ್ನು ರಾಷ್ಟ್ರೀಕರಣ ಮಾಡಬಾರದು. ಯಾವ ಅಗತ್ಯ ಕ್ಷೇತ್ರದಲ್ಲಿ ಉದ್ಯಮ ಮಾಡಬೇಕು ಆ ಕ್ಷೇತ್ರದಲ್ಲಿ ಮಾತ್ರ ಸರ್ಕಾರ ಉದ್ಯಮಕ್ಕೆ ಕೈ ಹಾಕಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯಮಕ್ಕೆ ಕೈ ಹಾಕಲೇಬಾರದು. ದೇಶದ ಎಲ್ಲ ಜನರಿಗೆ ಸರ್ಕಾರವೇ ಉದ್ಯೋಗ ನೀಡಲು ಸಾಧ್ಯವೇ ಇಲ್ಲ. ಆದರೆ ಉದ್ಯೋಗ ಸೃಷ್ಟಿಗೆ ಸರ್ಕಾರ ಯೋಜನೆಯನ್ನು ಜಾರಿ ಮಾಡಬೇಕು. ಚುನಾವಣೆ ಗೆಲ್ಲಲು ಜನಪ್ರಿಯ ಯೋಜನೆಗಳು ಬೇಕು. ಆದರೆ ಸರ್ಕಾರ ತನ್ನ ಬಳಿ ಇರುವ ಹೆಚ್ಚಿನ ಹಣವನ್ನು ಜನಪ್ರಿಯ ಯೋಜನೆಗೆ ಬಳಸಿದರೆ ಏನು ಆಗುತ್ತೆ ಅನ್ನೋದಕ್ಕೆ ವೆನಿಜುವೆಲಾ ಒಂದು ದೊಡ್ಡ ಉದಾಹರಣೆ. ಧನ್ಯವಾದಗಳು.